ಸಮಭಾವದಿಂದ ಕಾಣುವ ವಾತಾವರಣ ನಿರ್ಮಾಣವಾಗಬೇಕು. ಶರಣಬಸವ ಶಾಸ್ತ್ರಿಗಳು, ಬಾಗಲಕೋಟೆ ಜಿಲ್ಲೆಯ ಮುಧೋಳ. ಜಾತಿ ಮತ ಪಂಥ ಮೇಲು ಕೀಳು ಎಂಬ ತಾರತಮ್ಯ ತೊಲಗಬೇಕು. ಸರ್ವರನ್ನು ಸಮಭಾವದಿಂದ ಕಾಣುವ ವಾತಾವರಣ ನಿರ್ಮಾಣವಾಗಬೇಕೆಂದು ಪರಮ ಪೂಜ್ಯ ಶರಣಬಸವ ಶಾಸ್ತ್ರಿಗಳು ಅಭಿಪ್ರಾಯಪಟ್ಟರು. ಅವರು ತಾಲೂಕಿನ ಸುಕ್ಷೇತ್ರ ಮುಗಳಕೋಡದ ಶ್ರೀ ಸಿದ್ಧಾರೂಢ ಭಾರತಿ ಆಶ್ರಮದಲ್ಲಿ ಶ್ರಾವಣ ಸಂಭ್ರಮ 2026ರ ತನ್ಯಾಮಿತ್ಯ ಕಾಮಧೇನು ಕಲ್ಪದ್ರುಮ ಶ್ರೀ ಸಿದ್ಧಾರೂಢರ ಕಥಾಮೃತ ಆಧ್ಯಾತ್ಮಿಕ ಚಿಂತನೆ ಸಭೆಯ ಅಧ್ಯಕ್ಷತೆ ವಹಿಸಿ ಮಾತನಾಡುತ್ತಾ, ರಾಗ ದ್ವೇಷಗಳನ್ನು ಕಳೆದುಕೊಂಡು ಪ್ರೇಮದಿಂದ ಬದುಕುವುದೇ ಚಂದ ಎಂದರು. ಹಿರಿಯರಾದ ಮಲ್ಲು ಮುಚ್ಚಂಡಿ ದೀಪ ಬೆಳಗಿಸಿದ್ರು. ಮಹಾಲಿಂಗಯ್ಯ ಹಿರೇಮಠ್ ಸಾನ್ನಿಧ್ಯ ವಹಿಸಿದ್ರು. ಹಿರಿಯ ಜನಪದ ಕಲಾವಿದೆ ಶ್ರೀಮತಿ ಮುತ್ತವ್ವ ಲಕ್ಷ್ಮೇಶ್ವರ್ ಅಧ್ಯಕ್ಷತೆ ವಹಿಸಿದ್ರು. ಶ್ರೀ ಮಹಾಲಿಂಗೇಶ್ವರ ದೇವರ ದೇವಸ್ಥಾನದ ಪೂಜ್ಯರಾದ ಕುಮಾರ್ ಗುರುಪ್ರಸಾದ್ ಸ್ವಾಮೀಜಿ ಸಮ್ಮುಖದಲ್ಲಿ ಧಾರ್ಮಿಕ ಸಾಂಸ್ಕೃತಿಕ ಕಾರ್ಯಕ್ರಮಗಳು ಜರುಗಿದವು. ಲೋಕನಾಯಕಿ ಸಾಂಸ್ಕೃತಿಕ ಸಂಸ್ಥೆಯ ಅಧ್ಯಕ್ಷೆ ಶ್ರೀಮತಿ ಎಲ್ ಶ್ಯಾಮಲಾ ಸ್ವಾಗತಿಸಿ ವಂದಿಸಿದರು. ನಮ್ಮ ಅಂತಃಕರಣ ಶುದ್ಧಿ ಆಗಬೇಕಾಗಿತ್ತು ಅಂತಂದ್ರೆ ನಾವು ನಮ್ಮ ಮನಸ್ಸಿನ ಹೇಸಿಕೆಯನ್ನ ಕಳ್ಕೋಬೇಕಾಗ್ತದೆ. ಮನಸ್ಸಿನ ಹೇಸಿಕೆ ಅಂತಂದ್ರೆ ಮತ್ತೊಂದೇನಿಲ್ಲ, ಒಬ್ಬರನ್ನೊಬ್ಬರನ್ನ ಪ್ರೀತಿಸುವುದಿಲ್ಲ ಅಂತಂದ್ರೆ ಅದು ಮನಸ್ಸ ಹೇಸಿಕೆ ಇದ್ದ ಹಾಗೆ. ಹಾಗಾಗಿ ನಾವು ಸರ್ವರನ್ನ ಸಮಭಾವದಿಂದ ನೋಡುವಂತ ಕಾರ್ಯ ಅದು ನಮ್ಮಿಂದ ಆಗಬೇಕು ಅಂತ ಒಂದು ಬುದ್ಧಿ ಬರಬೇಕಾಗಿತ್ತಂತಂದ್ರೆ ಬಹಳ ಕಷ್ಟ. ಶ್ರೀಮನ್ ನಿಜಗುಣ ಶಿವಕ್ಕೆ ಹೇಳ್ಕೊಂಡು ಬರ್ತಾರೆ, ಎಲ್ಲರೊಡನೆ ವೈರವಿಲ್ಲದೆ ಕೂರ್ಪುದೇ ಚಂದ ಅಂತೆ. ಈ ಲೋಕದಲ್ಲಿ ಯಾರನ್ನು ಕೂಡ ವಿರೋಧಿಸಬೇಡ, ಎಲ್ಲರನ್ನ ಪ್ರೀತಿಸು ಅಂತಕ್ಕಂಥ ಸಂದೇಶವನ್ನ ಅದಕ್ಕೆ ಶ್ರೀಮನ್ ನಿಜಗುಣ ಶಿವಗೆ ಕೊಟ್ಟಿದ್ದಾರೆ. ಈ ಶ್ರವಣ ಮಾಸದಲ್ಲಿ ಶ್ರವಣ ಮಾಡ್ತಕ್ಕಂಥ ಉದ್ದೇಶ ಅಂತ ಎಲ್ಲರನ್ನ ಪ್ರೀತಿ ಮಾಡು, ಎಲ್ಲರನ್ನ ಸಮಾನ. ಏನು ಈ ಜಗತ್ತಿನಲ್ಲಿ ಪಂಡಿತರದಾರ, ವಿದ್ವಾಂಸರದಾರ, ಯಾರ್ಯಾರು ದೊಡ್ಡವರಂತೀವಲ್ಲ, ಇವರಿಗೆಲ್ಲರಿಗಿಂತಲೂ ದೊಡ್ಡವ ಯಾರು ಅಂತಂದ್ರೆ ಗುರು. ಅದಕ್ಕೆ ಈ ಗುರು ಅಂತಕ್ಕಂಥ ಪದದಲ್ಲಿ ಶಕ್ತಿ ಇದೆ, ಈ ಗುರು ಅಂತಕ್ಕಂಥ ಪದದಲ್ಲಿ ಸುಖ ಇದೆ, ಈ ಗುರು ಅಂತಕ್ಕಂಥ ಪದದಲ್ಲಿ ಸೌಖ್ಯ ಇದೆ ಅಂತ ಹೇಳ್ಕೊಂಡು ಬರ್ತೀವಿ. ಅದಕ್ಕೆ ಆ ಗುರು ಏನಂತಂದ್ರೆ ನಮ್ಮನ್ನ ಈ ಜನನ ಮರಣಾತ್ಮಕವಾಗಿರ್ತಕ್ಕಂಥ ಸಂಸಾರದಿಂದ ಪಾರ ಮಾಡ್ತಾನೆ. ನಮ್ಮಲ್ಲಿರತಕ್ಕಂಥ ರಾಗ ದ್ವೇಷಗಳನ್ನ ಕಲಿತಾನೆ. ಇವತ್ತು ನಾವು ಬೇಕಾದಷ್ಟು ಸತ್ಸಂಗಗಳನ್ನ ಮಾಡಿದ್ರು ಕೂಡ ನಾವು ರಾಗದ್ವೇಷಗಳಿಂದ ಕೂಡಿದ್ದೀವತ್ತಂದ್ರೆ ಯಾವತ್ತೂ